ಎಲ್ಲರ ಏನು ಒಂದು ವಿಚಾರದಲ್ಲಿ ನಮ್ಮ ಗೋಕಾಕನ್ನ ಜಿಲ್ಲೆ ಮಾಡಬೇಕನ್ನುವಂಥ ಒಂದು ವಿಚಾರದಲ್ಲಿ, ಯಾಕಂತಂದರೆ ಇವತ್ತಿನ ಒಂದು ನಾವು ಆಡಳಿತದ ದೃಷ್ಟಿಯಿಂದ ನೋಡಿದಾಗ, ಯಾಕೆ ನಮ್ಮ ಬೆಳಗಾವಿ ಜಿಲ್ಲೆ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಅತಿ ದೊಡ್ಡದಾದಂತಹ ಜಿಲ್ಲೆ ಇರೋದ್ರಿಂದ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಬರುವಂಥ ಒಂದು, ಯಾಕೆ ಬೆಳಗಾವಿ ಜಿಲ್ಲೆಗೂ ಅಷ್ಟೇ ಫಂಡ್ಸ್ ಬರ್ತಾವೆ, ಒಂದು ಚಿಕ್ಕದಾಗಿರುವಂಥ ಜಿಲ್ಲೆಗೂ ಕೂಡ ಅಷ್ಟೇ ಫಂಡ್ಸ್ ಬರ್ತವೆ. ಸೊ ಅಷ್ಟು ಫಂಡಲ್ಲಿ ಅತಿ ಒಂದು ಜಿಲ್ಲೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ಕೂಡ ಇದೊಂದು ಒಳ್ಳೆಯ ವಿಚಾರ. ಅದಕ್ಕೆ ನಾವು ಯಾಕೆ ಬಹುದಿನದ ಒಂದು ಗೋಕಾಕದ ಸಾರ್ವಜನಿಕರ ಒಂದು ಬೇಡಿಕೆ ಏನಿದೆ, ನಮ್ಮ ಗೋಕಾಕನ್ನ ಜಿಲ್ಲೆ ಮಾಡಬೇಕನ್ನುವಂಥ ಒಂದು ವಿಚಾರದರೆ ನಾವು ಪ್ರತಿಯೊಬ್ಬ ಸಾರ್ವಜನಿಕ ಆಗಿರ್ಬೋದು, ಇಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಸೆ. ಮತ್ತು ಬಹುತೇಕ ಈ ಸಾಕಷ್ಟು ನಾವು ಜಿಲ್ಲಾ ಹೋರಾಟ ಸಮಿತಿಯನ್ನು ನೋಡಿದಾಗ ಎಲ್ಲ ಸಾಕಷ್ಟು ಹಿರಿಯರಿದ್ದಾರೆ. ಬಹುತೇಕ ಅವ್ರ ಹಿರಿಯರದ ಒಂದು ಏನು ವಿಚಾರದಲ್ಲಿರ್ಬೋದು, ನಮ್ಮ ಬರುವಂಥ ಏನು ಪೀಳಿಗೆ ಇದೆ ಅವರಾದ್ರೂ ಜಿಲ್ಲೆಯನ್ನು ನೋಡಲಿ ಅನ್ನುವಂಥ ಒಂದು ಆಸೆ ಅವರು ಹೊಂದಿದ್ದಾರೆ. ಇವತ್ತಿನ ಒಂದು ಯಾಕೆ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ, ಪೂಜ್ಯರ ಮುಂದಾಳತ್ವದಲ್ಲಿ ಬರುವಂಥ ದಿನಮಾನದಲ್ಲಿ ಒಂದು ಹೋರಾಟ ಮಾಡುವಂಥ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಈಗಾಗಲೇ ಯಾಕಂದರೆ ಬಾಲಚಂದ್ರಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲಾನ ತಾವು ಅದರಲ್ಲಿರುವಂಥ ಗೋಕಾಕನ್ನು ಹಾಗೂ ಚಿಕ್ಕೋಡಿಯನ್ನು ಜಿಲ್ಲಾ ಕೇಂದ್ರಗಳಾಗಿ ತಾವು ಘೋಷಣೆ ಮಾಡಬೇಕನ್ನುವಂಥ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅದೇ ತರಹ ಸತೀಶಪ್ಪ ಅವರತ್ತು, ರಮೇಶಪ್ಪ ಅವರತ್ತು, ಲಕ್ಕನಪ್ಪ ಅವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರು ಏನಿದೆ ಗೌರ್ಮೆಂಟ್ ಲೆವೆಲ್ನಾಗ ಒತ್ತಾಯ ಮಾಡೋಂಥ ಕೆಲಸ ಅವ್ರು ಮಾಡ್ತಾರೆ. ಅವ್ರಿಗೆ ನಾವೆಲ್ಲರೂ ಯಾಕೆ ಲೋಕಲ್ ಲೆವೆಲ್ನಾಗಿ ನಾವು ಏನು ಒತ್ತಾಯ ಒಂದು ಪ್ರೆಷರ್ ಸೃಷ್ಟಿ ಮಾಡಬೇಕಾಗಿದೆಯಲ್ಲ, ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕುಡ್ಕೊಂಡು ಇವತ್ತ ಕೆಲಸ ಮಾಡಬೇಕಾಗಿದೆ. ನನಗೆ ಒಂದು ಭರವಸೆ ಅದ, ಚಂದ್ರಪ್ಪ ಅವರತ್ತು, ರಮೇಶಪ್ಪ ಅವರತ್ತು, ಸತೀಶಪ್ಪ ಅವರತ್ತು ಬರುವಂಥ ಅಧಿವೇಶನದಲ್ಲಿ ಏನು ಪ್ರೆಷರ್ ಹಾಕ್ಬೇಕು ಅವ್ರು ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಲೋಕಲ್ ಲೆವೆಲ್ನಾಗ ಏನು ಪ್ರೆಷರ್ ಹಾಕ್ಬೇಕು ಅದೆಲ್ಲ ನಾವು, ಯಾಕಂದ್ರೆ ವಕೀಲರ ಸಂಘದ ಅಧ್ಯಕ್ಷರು ಹೇಳಿದ್ರು, ನಮ್ಮ ಬಸಗೌಡರು ಹೇಳಿದ್ರು, ನಮ್ಮ ಪೂಜಾರಿ ಅವ್ರು ಹೇಳಿದ್ರು, ನಮ್ಮ ಸಂಘಕ್ಕೆ ಅವ್ರು ಹೇಳಿದ್ರು. ಯಾಕಂದ್ರೆ ನಾವು ಒಂದು ಪ್ರೆಷರ್ ಹಾಕಿದಾಗ ಮಾತ್ರ ಕೆಲಸ ಕಾರ್ಯಗಳಾಗ್ತಾವೆ. ಅದಕ್ಕೆ ಎಲ್ಲರೂ ನಾವು, ಯಾಕಂದರೆ ಎಲ್ಲರದು ಒಂದು ಸಮ್ಮತದಿಂದ ಪೂಜ್ಯರ ಒಂದು ಮಾರ್ಗದರ್ಶನದಲ್ಲಿ ಬರುವಂಥದ್ದನ್ನು ಮಾಡಿದಲ್ಲಿ ಏನು ಹೋರಾಟವನ್ನು ಕೈಗೊಳ್ಬೇಕು ಅನ್ನುವಂಥ ಒಂದು ಪೂಜ್ಯರ ಒಂದು ಏನು ನಿರ್ಧಾರ ತಗೋತಾರೆ ಅದ್ರ ಜೊತೆಗೆ ನಾವೆಲ್ಲರೂ ಬದ್ಧ ಆಗಿರುವಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಿ ಬಹುತೇಕ, ಯಾಕಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಯಾಕೆ ಇದೇ ಹೇಳಿದ್ರು, ಮಾಡ್ರೂ ನಮ್ಮವ್ರು ಮಾಡಬೇಕು, ಮಾಡಲಂದು ನಮ್ಮವ್ರಿಗನ ಅಂತ ಗೌಡ್ರು ಹೇಳಿದರು. ಅದೇ ಥರ ನಾನು ಹೇಳ್ತೀನಿ, ಎಲ್ಲರೂ ಯಾರು ನಮ್ಮ ಕುಟುಂಬದಲ್ಲಿರುವಂಥ ಜನಪ್ರತಿನಿಧಿಗಳಾದರೆ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂಥ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕೆ ನಾವೆಲ್ಲರ ಇದೇನು ಇವತ್ತು ತಮ್ಮದು ಒಂದು ಜಿಲ್ಲಾ ಹೋರಾಟ ಸಮಿತಿ ಅದ, ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ಈ ನಾವೆಲ್ಲರೂ ಎಲ್ಲರೂ ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೆ ಆದರೆ ಎಲ್ಲರೂ ಅತಿ ಶೀಘ್ರನೇ ನಮ್ಮ ಏನು ಗೋಕಾಕದ ಜಿಲ್ಲೆಯನ್ನು ಘೋಷಣೆ ಮಾಡಿಸ್ಕೊಂಡು ಬರುವಂಥ ಒಂದು ಕೆಲಸ ಆಗ್ತದೆ. ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ನಾವು ಮುಂದುವರಿಯುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನಾನು ಎರಡು ಮಾತನ್ನು